ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಹೇಗೆ ನಾವು RSI 35 ಇರೋ ಕೆಳಗಡೆ ಸ್ಟಾಕ್ಸ್ ಮತ್ತು ಅದರಲ್ಲೂ ಹೇಗೆ ಶಾರ್ಟ್ ಟರ್ಮಲ್ಲಿ ಒಳ್ಳೆ ರಿಟರ್ನ್ಸ್ ತೆಗಿಬೋದು ಅಂತ ಈ ವಿಡಿಯೋದ ಹೇಳ್ಕೊಡ್ತೀನಿ. ಲಾಸ್ಟ್ವರೆಗೂ ನೋಡಿ, ನಿಮಗೆಲ್ಲ ಅರ್ಥ ಆಗುತ್ತೆ. ವಿಡಿಯೋಗಿಂತ ಮುಂಚೆ ಡಿಸ್ಕ್ಲೇಮರ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾನು ಯಾವುದೇ ರೀತಿ ರೆಕಮೆಂಡೇಷನ್ ಮಾಡ್ತಿಲ್ಲ ಸ್ಟಾಕ್ಸನ್ನು. ನೀವೇ ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಬೇಕು. ಆ್ಯಸ್ ಎ ಎಜುಕೇಷನ್ ಪರ್ಪಸ್ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಬನ್ನಿ ವಿಡಿಯೋ ಹೋಗೋಣ. ಫಸ್ಟು ನೀವು ಗೂಗಲ್ಗೆ ಬಂದುಬಿಡ್ತು ಅಥವಾ ಸಫಾರಿಗೆ ಬಂದುಬಿಡ್ತು screener.in ಅಂತ ಕೊಡಬೇಕು. screener.in ಅಂತ ಕೊಟ್ಟಮೇಲೆ ನೋಡಿ, ಸ್ಕ್ರೀನರ್ ಅಂತ ಕೊಟ್ಟಮೇಲೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಬೇಕಂದರೆ ಲಾಗಿನ್ ಮಾಡ್ಕೊಬೋದು. ನಾನು ಲಾಗಿನ್ ಮಾಡಿದ್ದೀನಿ. ಹಾಗೆ ನೋಡಿ, ಫೀಡ್ಸು ಸ್ಕ್ರೀನ್ಸ್ ಮೇಲೆ ಒತ್ತಬೇಕು. ಹಾಗೆ ಕ್ರಿಯೇಟ್ ನ್ಯೂ ಸ್ಕ್ರೀನ್ ಅಂತ ಒತ್ತಬೇಕು. ಹಾಗೆ ಇಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಸ್ ಅಂತ ಟೈಪ್ ಮಾಡಬೇಕು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಬೌಟ್ 10,000 ಅಂತ ಟೈಪ್ ಮಾಡಬೇಕು. ಅಬೌಟ್ 10,000 ಅಂತ ಟೈಪ್ ಮಾಡಿದ್ಮೇಲೆ ಆ್ಯಂಡ್ ಅಂತ ಬರಿಬೇಕು. ಆಮೇಲೆ RSI ಬಿಲೋ 35 ಅಂತ ಕೊಡಬೇಕು. ಅಲ್ಲಿ ರನ್ ದಿಸ್ ಕ್ವೈರಿ ಅಂತ ಬರುತ್ತೆ. ಅದ್ರ ಮೇಲೆ ಒತ್ತಿದ್ರೆ ನೋಡಿ ಬರುತ್ತೆ. ಹಿಂದೂಸ್ತಾನ್ ಜಿಂಕು, ಅದಾನಿ ಪವರು, ಆಸ್ಟ್ರಾಲು, ಕೋಚಿಂಗು, ಶಿಪ್ ಯಾರ್ಡ್, ಅದಾನಿ ಟೋಟಲ್ ಗ್ಯಾಸು, ಗ್ರ್ಯಾಂಡ್ ಫಾರ್ಮಾ. ಇದರಲ್ಲಿ ನಾನು ಅದಾನಿ ಪವರ್ನ ತೊಗೊತೀನಿ. ಇದರಲ್ಲಿ ನೋಡಬೇಕು ನೋಡಿ, ಐಯಿಂದ ಆಲ್ಮೋಸ್ಟ್ 25% ಕರೆಕ್ಷನ್ ಆಗಿದೆ ಇವಾಗ. ಹಾಗೆ ಇದ್ರದ್ದು ಫಂಡಮೆಂಟಲ್ ನೋಡಿದ್ರೆ ನೋಡಿ, ಮಾರ್ಕೆಟ್ ಕ್ಯಾಪ್ 2,45,000 crores ಇದೆ. ಹಾಗೆ ಇವಾಗ ರೈಟ್ ಟೈಮ್ ಬೈ ಮಾಡೋದಂತ ನೋಡೋಣ. ನಾನು ಯಾವುದೇ ರೀತಿ ಇಲ್ಲಿ ಸ್ಟಾಕನ್ನು ರೆಕಮೆಂಡೇಷನ್ ಮಾಡ್ತೀನಿ. ನೀವೇ ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಬೇಕು. ಇವಾಗ ಬನ್ನಿ ನೋಡೋಣ ಟ್ರೇಡಿಂಗ್ ವ್ಯೂ ಅದಾನಿ ಪವರ್. ಇವಾಗ ನೋಡಿ, ಟ್ರೇಡಿಂಗ್ ವ್ಯೂ ಬಂದಿದ್ದೀನಿ. ಇವಾಗ ಟ್ರೇಡಿಂಗ್ ವ್ಯೂಲ್ಲಿ ಅದಾನಿ ಪವರ್ ನಾನು ಕ್ಲಿಕ್ ಮಾಡ್ತಿದ್ದೀನಿ. ನೋಡಿ, ಫಸ್ಟು ನಾನು ಸಪೋರ್ಟು ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ನೋಡಿ, ಕೆಳಗಡೆ ಇಲ್ಲಿ ಕಾಣಿಸ್ತಿರೋದು 635 ಹತ್ರ ಸಪೋರ್ಟ್ ಝೋನು, ನೆಕ್ಸ್ಟ್ 740 ಅದು ರೆಸಿಸ್ಟೆನ್ಸ್ ಝೋನ್ ಅಂತಾರೆ. ನೋಡಿ, ಇವಾಗ ಏನಾದ್ರು ಇದು ನಾವು ತೊಗೊಂಡ್ರು ಏನು 740 ಹೋದರೆ ನಮಗೇನಿಲ್ಲ ಅಂದ್ರೆ 15% 16% ಸಿಗುತ್ತೆ. ಹಾಗೆ RSI ನೋಡಿ, ಕೆಳಗಡೆ ಕಾಣಿಸ್ತಿದೆ 29.2 ಇದೆ ಇವಾಗ RSI. ಎಲ್ಲರೂ ಹೇಳ್ತಾರೆ 30 ಬಂದಾಗ ತೊಗೊಳ್ಳಿ, 70 ಬಂದಾಗ ಸೆಲ್ ಮಾಡಿ ಅಂತ. ಆಮೇಲೆ ಇದು ನೋಡ್ಬೇಕು, ಸಪೋರ್ಟು ರೆಸಿಸ್ಟೆನ್ಸ್ ಅದು ಬಂದಿದೆ ಅಂತ. ಹಾಗೆ ಇನ್ನೊಂದು ನಿಮ್ಗೆ ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ಕೆಳಗಡೆ ಬಂದು ಬಜಾಜ್ ಫೈನಾನ್ಸ್ ನಾನು ಕ್ಲಿಕ್ ಮಾಡಿದ್ದೀನಿ. ನಾನು ಇದನ್ನು ಆಲ್ಮೋಸ್ಟ್ 6,600 ಲೆವೆಲ್ಸ್ ಆ ಥರ ತೊಗೊಂಡಿದ್ದು ನಾನು. ಆಮೇಲೆ ನಾನು 7,200 ಮಾರಿದ್ದು. ನಂಗೆ ಅರೌಂಡ್ 10% ಸಿಕ್ತು ಇದರಲ್ಲಿ. ಇನ್ನು ಜಸ್ಟ್ 2 ವೀಕ್ಸಲ್ಲಿ ಸಿಕ್ತು. RSI 35ಗೇನೋ ತೊಗೊಂಡೆ, ಆಮೇಲೆ ನಾನು 70ಗೆ ಮಾರಿದೆ, 10% ಸಿಕ್ತು ಆಲ್ಮೋಸ್ಟ್ 2 ವೀಕ್ಸಲ್ಲಿ. ಬಜಾಜ್ ಫೈನಾನ್ಸ್ ನೋಡಿ, ಈ 6,430 ಬಂದಾಗ ಒಳ್ಳೆ ಪ್ರೈಸ್ ಬೈ ಮಾಡೋಕ್ಕೆ. ಹಾಗೆ 7,350 ಬಂದಾಗ ಒಳ್ಳೆ ಪ್ರೈಸ್ ಸೆಲ್ ಮಾಡೋಕ್ಕಂತ ನಾನು ಹೇಳ್ತಿರೋದು. ಹಾಗೆ ನೋಡಿ, ಇವಾಗ ಬಜಾಜ್ ಫೈನಾನ್ಸ್ RSI 75 ಇದೆ. ನಾನು ತೊಗೊಬೇಕಾದ್ರೆ 35 ಇತ್ತು ಆಲ್ಮೋಸ್ಟ್ 2 ವೀಕ್ಸ್ ಆಗೋ. ಹಾಗೆ ಈ ಥರ ಎಷ್ಟೊಂದು ಬರುತ್ತೆ. ಆಮೇಲೆ RVNL ತೊಗೊಂಡ್ರು ನೋಡ್ತಿರ್ಬೋದು. ಇಲ್ಲಿ ಇವಾಗ RSI 59 ಇದೆ. ಹಂಗೆ ಇದು 59 ಇದ್ದಾಗ ತೊಗೊಂಡ್ರೆ ಸುಮ್ಮನೆ ಲಾಸ್ ಆಗುತ್ತೆ. 30 ಬಂದಾಗ ತೊಗೊಂಡ್ರೆ ಆಮೇಲೆ 70ಗೆ ಮಾರಿದ್ರೆ ಪ್ರಾಫಿಟ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗೆ ನೋಡಿ, HDFC ಬ್ಯಾಂಕಲ್ಲೂ ಎಷ್ಟೊಂದು ಆಪರ್ಚುನಿಟಿ ಕೊಟ್ಟಿದೆ. ನೋಡಿ, ಇಲ್ಲಿ ಆಪರ್ಚುನಿಟಿ 1,440 ಕೊಟ್ಟಿದೆ, 1,440 ಕೊಟ್ಟಿದೆ. ಆಮೇಲೆ 1,800 ಹೋಯ್ತು. ಈ ಥರ ಎಲ್ಲರೂ ದುಡ್ಡು ಮಾಡ್ತಾರೆ ಶಾರ್ಟ್ ಟರ್ಮಲ್ಲಿ. ಮೇಯ್ನ್ ಶಾರ್ಟ್ ಟರ್ಮಲ್ಲಿ RSI ನೋಡ್ತಾರೆ, ಆಮೇಲೆ ಸಪೋರ್ಟು ರೆಸಿಸ್ಟೆನ್ಸ್ ಡ್ರಾ ಮಾಡ್ತಾರೆ. ನಿಮ್ಮ ಕೆಳಗಡೆ ಕಾಣಿಸ್ತಿರೋ ಸಪೋರ್ಟು, ಹಾಗೆ ಮೇಲ್ಗಡೆ ಕಾಣಿಸ್ತಿರೋ ರೆಸಿಸ್ಟೆನ್ಸ್ ನೋಡ್ತಿರ್ಬೋದು ಸ್ನೇಹಿತರೆ. ಹಾಗೆ ಎಷ್ಟೊಂದು ಸ್ಟಾಕ್ ಇದೆ. ಈ ಥರ ನೀವು ಸ್ಕ್ರೀನರಲ್ಲಿ ಹೋಗ್ಬಿಟ್ಟು ಕೊಟ್ಟರೆ RSI ಬಿಲೋ 35 ಈಸಿಯಾಗಿ ನಿಮ್ಗೆ ಪಿಕ್ ಮಾಡ್ಬೋದು. ಇಲ್ಲಾಂದರೆ ಒಂದೊಂದು ಸ್ಟಾಕ್ ಸುಮ್ಮನೆ ನೋಡ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಹಾಗೆ ನೋಡಿ, SRF ಲಿಮಿಟೆಡ್ ಅಂತ ಈ ಸ್ಟಾಕು ಎಷ್ಟು ಸತಿ ನಿಮ್ಗೆ ಕೊಟ್ಟಿದೆ ನೋಡಿ. ಇಲ್ಲಿ ಆಪರ್ಚುನಿಟಿ ಇಲ್ಲೊಂದು ಕಡೆ ಮಾರ್ಚಲ್ಲಿ ಕೊಡ್ತು, ಮೇಯಲ್ಲಿ ಕೊಡ್ತು, ಜುಲೈಯಲ್ಲಿ ಕೊಡ್ತು, ಮತ್ತೆ 2023 ಫೆಬ್ಬಂಗೆ ಕೊಡ್ತು, ಆಮೇಲೆ ಜುಲೈಯಲ್ಲಿ ಮತ್ತೆ ಕೊಡ್ತು, ಮತ್ತೆ ನವಂಬರಲ್ಲಿ ಕೊಡ್ತು, ಮತ್ತೆ 2024 ಜಾನ್ವರಿಯಲ್ಲಿ ಕೊಡ್ತು, ಮತ್ತು ಮೇಯಲ್ಲಿ ಕೊಡ್ತು. ನೋಡಿ ಎಷ್ಟು ಆಪರ್ಚುನಿಟೀಸ್ ಕೊಟ್ಟಿದೆ ಈ ಸ್ಟಾಕು.
2211 ಬಂದಾಗ ಬೆಸ್ಟು ಟೈಮ್ ಬೈ ಮಾಡೋಕ್ಕಂತ ನಾನು ಹೇಳ್ತೀನಿ. ಈ ಥರ ನೀವು ಮಾಡ್ಕೊಂಡ್ರೆ ಶಾರ್ಟ್ ಟರ್ಮಲ್ಲಿ ಒಳ್ಳೆ ದುಡ್ಡು ಮಾಡ್ಬೋದು. ಹಾಗೆ ಇವಾಗ ಅದಾನಿ ಪವರ್ ಬರೋಣ. ನೋಡ್ತಿರ್ಬೋದು ಸ್ನೇಹಿತರೆ, ಅದಾನಿ ಪವರ್ ನೆಕ್ಸ್ಟು 15% ಪ್ರಾಫಿಟ್ ಇಲ್ಲಿದೆ. ನಾನು ಬರೀ ಎಜುಕೇಷನ್ ಪರ್ಪಸ್, ನೀವು ಮತ್ತೆ ಸ್ಟಡಿ ಮಾಡ್ಕೊಂಡು ನೀವು ಡಿಸಿಷನ್ ತೊಗೊಬೇಕು. ಆಮೇಲೆ ಬಂದು ಕಾಮೆಂಟಲ್ಲಿ ಆಗಬೇಡಿ ಸರ್ ನೀವು ಹೇಳಿದ್ರಲ್ಲ ಕೆಳಗಡೆ ಇತ್ತು. ರಿಸ್ಕನ್ನ ಅರ್ಥ ಮಾಡ್ಕೊಂಡು ಮುಂದುವರಿಬೇಕು ನಾವು. ಇವಾಗ ಏನಾದ್ರು ಇಲ್ಲಿಂದ ನನ್ನ ಟಾರ್ಗೆಟ್ ಅಚೀವ್ ಆದರೆ 15-16% ಈಸಿಲಿ ಸಿಗುತ್ತೆ. ಈ ಥರ ಮಾಡ್ಕೊಂಡ್ರೆ ಶಾರ್ಟ್ ಟರ್ಮಲ್ಲಿ ಒಳ್ಳೆ ದುಡ್ಡು ಮಾಡ್ಬೋದು. ಬರೀ ಇದನ್ನು ಎಜುಕೇಷನ್ ಪರ್ಪಸ್ಸಾಗಿ ತೊಗೊಳ್ಳಿ, ಯಾವುದೇ ರೀತಿ ರೆಕಮೆಂಡೇಷನಾಗಿ ತೊಗೊಬೇಡಿ. ಹಾಗೆ ನೋಡಿದ್ರಲ್ಲ ಸ್ನೇಹಿತರೆ, ಈ ಥರ ಮಾಡಿದ್ರೆ ಶಾರ್ಟ್ ಟರ್ಮಲ್ಲಿ ಆರಾಮಾಗಿ ದುಡ್ಡು ಮಾಡ್ಬೋದು. ಇದರಲ್ಲಿ ಎಷ್ಟೊಂದು ಸ್ಟಾಕ್ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಆಲ್ಮೋಸ್ಟ್ 4 days ಆಗೋ ನಾನು ಹೇಳಿದ್ದೆ, ನಾನು ಅನಾಲಿಸಿಸ್ ಮಾಡಿ ಇಟ್ಕೊಂಡಿದ್ದೆ ಇದು ಹೋಗುತ್ತೆ ಮೇಲೆ ಅಂತ. ಆಲ್ಮೋಸ್ಟ್ ಇನ್ 4 daysಲ್ಲಿ 10% ಹೋಯ್ತು ಈ ಸ್ಟಾಕು. ನಾನು ಬರೀ RSI 30 ಬಂದಾಗ ನೋಡಿದೆ, ಅದು ಸಪೋರ್ಟ್ ಝೋನ್ ಹತ್ತತ್ರ ಬಂತಂತ ನನಗೆ ಅನಿಸ್ತು. ಯಾಕೋ ಈ ಸ್ಟಾಕ್ ಮೇಲ್ಗಡೆ ಹೋದಂತ ಅಲ್ಲಿ ನಾನು ಹೇಳಿದ್ದೆ ಬೇರೆಯವ್ರಿಗೆ, ಯೂಟ್ಯೂಬಲ್ಲಿ ಎಲ್ಲಿರಲಿಲ್ಲ ಬೇರೆಯವ್ರಿಗೆ ಹೇಳಿದ್ದೆ ಈ ಸ್ಟಾಕ್ ಬೆಸ್ಟ್ ಟೈಮ್ ತೊಗೊಳಕ್ಕಂತ. ಆದರೆ ನಾನು ಯಾವುದೇ ರೀತಿ ರೆಕಮೆಂಡೇಷನ್ ಮಾಡ್ತಿಲ್ಲ, ಬರೀ ಎಜುಕೇಷನ್ ಪರ್ಪಸ್ ತೊಗೊಳ್ಳಿ. ಇದನ್ನ 2 ಫಾಲೋ ಮಾಡೋದು ನಾನು. ಫಸ್ಟು ಮಾರ್ಕೆಟ್ ಕ್ಯಾಪ್ ನೋಡ್ತೀನಿ, ಅಲ್ಲಿ RSI 35 ಕೆಳಗಡೆ ಬಂದರೆ ರೈಟ್ ಟೈಮ್ ಅಂತ ನೋಡ್ತೀನಿ. ಆಮೇಲೆ RSI 70 ಬಂದಾಗ ಸೆಲ್ ಮಾಡ್ತೀನಿ. ಆಗ ಸಪೋರ್ಟ್ ಝೋನಲ್ಲಿ ಇದ್ದರೆ ತೊಗೊತೀನಿ. ಈ ಥರನೇ ಎಲ್ಲರೂ ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡೋ ಸ್ನೇಹಿತರೆ. ಈ ಥರ ಯೂಟ್ಯೂಬಲ್ಲಿ ಯಾರೂ ಬಂದುಬಿಡ್ತು ಹೇಳಲ್ಲ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಾನು ಹೇಳೋದು ಮರ್ತೋಗ್ಬಿಟ್ಟೆ ಸ್ನೇಹಿತರೆ. ಫಸ್ಟು ನೀವು ಇದು ಬಂದಾಗ RSI 35 ಕೊಟ್ಮೇಲೆ ಇಲ್ಲಿ ಅದಾನಿ ಪವರೆಲ್ಲ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಡ್ತು ಫಸ್ಟು ಅದ್ರದ್ದು ಫಂಡಮೆಂಟಲ್ ನೋಡ್ಬೇಕು. ಫಂಡಮೆಂಟಲ್ ಚೆನ್ನಾಗಿದೆ, ಟೆಕ್ನಿಕಲ್ ಚೆನ್ನಾಗಿದೆ ಅಂದರೆ ಓಕೆ. ಆದರೆ ಫಂಡಮೆಂಟಲ್ ಚೆನ್ನಾಗಿಲ್ಲ, ಬರೀ ಟೆಕ್ನಿಕಲ್ ಚೆನ್ನಾಗಿದೆ ಅಂದರೆ ರಿಸ್ಕ್ ಆಗಿರ್ತದೆ. ಅದಕ್ಕೆ ಫಂಡಮೆಂಟಲು ನೋಡಬೇಕು. ನೋಡಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 45,000 ಇದೆ, 245,000 crores ಇದೆ. ಹಾಗೆ ಇದರ ಸ್ಟಾಕ್ ಪಿ ಬಂದ್ಬಿಡ್ತು ನೋಡ್ತಿದ್ದೀರಲ್ಲ, ಸ್ಟಾಕ್ ಪಿ ಬಂದ್ಬಿಟ್ಟು 15 ಟ್ರೇಡ್ ಆಗ್ತಿದೆ ಇವಾಗ. ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಒಳ್ಳೆಯದು. ಒಂದೊಂದು ಕಂಪನಿಯಲ್ಲಿ ಜಾಸ್ತಿ ಇರುತ್ತೆ, ಅದನ್ನು ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಎಕ್ಸಾಂಪಲ್ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ತೋರಿಸ್ತೀನಿ ನೋಡಿ. ಈ ಸ್ಟಾಕ್ ಅರೌಂಡ್ 216 times ಪೇ ಮಾಡ್ತಿದೆ. ಇಲ್ಲಿ ಇಂಡಸ್ಟ್ರಿ ಕಂಪೇರ್ ಮಾಡ್ಬೇಕು ನೀವು. 220 ಬೇರೆ ಸ್ಟಾಕ್ ಎಷ್ಟಿದೆ ಅಂತ ನೋಡಬೇಕು. ನೋಡಿ ಅದಾನಿ ಪವರ್ 15 ಇದೆ, ಟಾಟಾ ಪವರು 37 ಇದೆ, JSW ಎನರ್ಜಿ 64 ಇದೆ. ಹಂಗಾದ್ರೆ ಒಂದು ಮಾರ್ಕೆಟಲ್ಲಿ ಒಂದು ಫ್ರೂಟಿನ ಬೆಲೆ ಎಷ್ಟಂತ. ಅದೇ ಮೀಡಿಯನ್ ಪಿ ನೋಡಿ, ಮೀಡಿಯನ್ ಪಿ 36, ಆವ್ರೇಜ್ 36 ಇದೆ. 1 kg ಮ್ಯಾಂಗೋ ಎಕ್ಸಾಂಪಲ್ ತೊಗೊಂಡ್ರೆ 1 kg 36 ಇದೆ. ಅಲ್ಲಿ ಇವನು ಅದಾನಿ ಗ್ರೀನ್ 221 ಕೊಡ್ತಿದ್ದ. ಜನರು ಹಂಗೆ ಹೋಗಿ ಬೈ ಮಾಡ್ತಿದ್ದಾರೆ, ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಈ ಸ್ಟಾಕಿಗೆ. ಅದಕ್ಕೆ ಈ ಸ್ಟಾಕ್ ಮೇಲೆ ಹೋಗ್ತಿದೆ, ಪಿನೂ ಎಕ್ಸ್ಪ್ಯಾಂಡ್ ಆಗ್ತಿದೆ. ಅದಕ್ಕೆ ನೋಡ್ತಿರ್ಬೋದು ಸ್ನೇಹಿತರೆ, 221 ಪಿ ತೋರಿಸ್ತಿದೆ. ಇದು ತುಂಬ ಓವರ್ ವ್ಯಾಲಿಡ್ ಅಂತ ಹೇಳ್ಬೋದು ಅದಾನಿ ಗ್ರೀನು. ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ನಾನು ಸಿಗಾಕೊಂಡಿದ್ದೀನಿ ಅದಾನಿ ವಿಲ್ಮಾರಲ್ಲಿ. ವಿಲ್ಮಾರ್ ತುಂಬ ಓವರ್ ವ್ಯಾಲಿಡ್ ಆಗಿತ್ತು ನೋಡಿ. ಅದಾನಿ ವಿಲ್ಮಾರ್ ಅಂತ ಕೊಡ್ತೀನಿ. ಅದಾನಿ ವಿಲ್ಮಾರ್ ಇಲ್ಲಿ ಬಂದರೆ ನೋಡಿ ಆಲ್ಮೋಸ್ಟ್ 180 times. ನನಗೆ ಅವಾಗಲೇ ಪಿ ರೇಷಿಯೋ ಏನೂ ಗೊತ್ತಿರಲಿಲ್ಲ. ಆಲ್ಮೋಸ್ಟ್ 180 times ಪೇ ಫುಲ್ ಓವರ್ ವ್ಯಾಲಿಡ್ ಆಗಿತ್ತು. ಆಮೇಲೆ ಹಂಗೆ ಕೆಳಗಡೆ ಬಂದು ನಾನು ಅರೌಂಡ್ ಯಾವಾಗ ತೊಗೊಂಡು ಗೊತ್ತಾ, ಅರೌಂಡ್ 650 ಹಂಗೆ ತೊಗೊಂಡಿದ್ದು. ಈಗಲೂ ಆಲ್ಮೋಸ್ಟ್ 50% ಮೈನಸಲ್ಲಿದೆ. ಅದಕ್ಕೆ ಪಿ ರೇಷಿಯೋ ತುಂಬ ಇಂಪಾರ್ಟೆಂಟು ಸ್ನೇಹಿತರೆ. ನೀವು ನಂತರ ಯಾವತ್ತೂ ಮಿಸ್ಟೇಕ್ ಮಾಡಬೇಡಿ. ನೋಡಿ ಯಾಕೆ ಪಿ ರೇಷಿಯೋ ಜಾಸ್ತಿ ಇದೆ, ಯಾಕೆ ಪಿ ರೇಷಿಯೋ ಕಮ್ಮಿ ಇದೆ ಅಂತ. ಪಿ ರೇಷಿಯೋ ಮೀಡಿಯನ್ ಪಿ ನೋಡಿ ಸಾಕು. ನೋಡಿ ಮೀಡಿಯನ್ ಪಿ 102 ಇದೆ, ಅದಕ್ಕಿಂತ ಕೆಳಗಡೆ ಬೈ ಮಾಡಿದ್ರೆ ಓಕೆ. ಹಾಗೆ ಈಗ ಅದಾನಿ ಪವರ್ ಬಂದರೆ ನೋಡಿ ಸ್ನೇಹಿತರೆ, ROE 57 ಇದೆ. ಇದು 15ಗಿಂತ ಮೇಲಿದ್ರೆ ಒಳ್ಳೆಯದು. ಹಾಗೆ ಇದ್ರ ಡೆಟ್ ಅಂದರೆ ಇಲ್ಲಿದೆ ನೋಡಿ ಸ್ನೇಹಿತರೆ, ಈ ಸಾಲ ಅಂತ 34,000 crores ಇದೆ. ಡೆಟ್ ಟು ಈಕ್ವಿಟಿನೂ ನೋಡ್ಬೇಕು, 0.8 ಇದೆ. ಇದು 1ಕ್ಕಿಂತ ಮೇಲೆ ಹೋಗ್ಬಾರ್ದು, 0.8 ಇದ್ದರೆ 1ಕ್ಕಿಂತ ಕೆಳಗಡೆ ಇದ್ದರೆ ಒಳ್ಳೆಯದು.
ಹಾಗೆ ಕ್ಯಾಶ್ ಕಂಪನಿ ಅಂದರೆ 7,000 ಕೋಟಿ ಇದೆ, ನೋಡ್ತಿದ್ದೀರಲ್ಲ ಸ್ನೇಹಿತರೆ, 7,000 ಕೋಟಿ. ಹಾಗೆ ಇದ್ರದ್ದು ಪ್ರೋಸ್ ಆ್ಯಂಡ್ ಕಾನ್ಸ್ ಬಂದರೆ ನೋಡಿ, ಪ್ರೋಸ್ ಜಾಸ್ತಿ ಇದೆ, ಕಾನ್ಸ್ ಕಮ್ಮಿ ಇದೆ. ಕಂಪನೀಸ್ ಎಕ್ಸ್ಪೆಕ್ಟೆಡ್ ಟು ಗಿವ್ ಗುಡ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡಿ, ಓದ್ಕೊಬೋದು, ಬೇಕಂದರೆ ಪಾಸ್ ಮಾಡಿಬಿಡ್ತು. ಕಾನ್ಸಲ್ಲಿ ಬರೀ ಟ್ಯಾಕ್ಸ್ ಸೀಮ್ಸ್ ಲೋ, ಸಮ್ ಅಡ್ಜಸ್ಟ್ಮೆಂಟ್ಸ್ ಆಗಿರುತ್ತೆ. ಏಕೆ ಟ್ಯಾಕ್ಸ್ ಲೋ ಕಟ್ಟಿದ್ದಾರೆ, ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಹಾಗೆ ಇವರ ಕಾಂಪಿಟೇಟರ್ ಬಂದರೆ ನೋಡಿ, ಅದಾನಿ ಗ್ರೀನ್ ಇದೆ, ಪವರ್ ಗ್ರಿಡ್ ಇದೆ, NTPC ಇದೆ. ಇವರು ಎಲ್ಲ ಕಂಪೇರ್ ಮಾಡಬೇಕು. ಹಾಗೆ ಇವಾಗ ನೋಡಿದ್ರೆ ಅದಾನಿ ಪವರ್ ಗುಡ್ ಫಂಡಮೆಂಟಲ್ ಇದೆ ಇದ್ರದ್ದು. ಹಾಗೆ ನೋಡಿ ಇದ್ರದ್ದು ಮಾರ್ಜಿನ್ಸ್ ನೋಡಿ, OPM ಅಂತ ಇದೆ ಇಲ್ಲಿ ಮಾರ್ಜಿನ್ಸ್ ನೋಡಿ ಹೆಂಗೆ ಇಂಪ್ರೂವ್ ಆಗಿದೆ. 25, 22, 35, 19, 32, 40, 41. ಇವಾಗ ಒಳ್ಳೆ ಗ್ರೋತ್ ಕಾಣಿಸ್ತಿದೆ ಮಾರ್ಜಿನ್ಸಲ್ಲಿ. ಹಾಗೆ ಇದು ಇಯರ್ಲಿ ಡೇಟಾ ನೋಡಿದ್ರೆ ಲಾಸ್ಟ್ 5 ಇಯರ್ಸಿಂದ ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಮಾಡ್ತಿದ್ದಾರೆ ಅದಾನಿ ಪವರು. ಹಾಗೆ ನೋಡಿ ಇಲ್ಲಿ 4 ಬಾಕ್ಸಲ್ಲಿ ಕಾಣಿಸ್ತಿದ್ಯಲ್ಲ, ಸೇಲ್ಸ್ ಗ್ರೋತು, ಪ್ರಾಫಿಟ್ ಗ್ರೋತು, CAGR, ಸ್ಟಾಕ್ CAGR, ROE ಎಲ್ಲ ಚೆನ್ನಾಗಿದೆ, ನೋಡ್ಕೊಬೋದು. ಹಾಗೆ ರಿಸರ್ವ್ಸ್ ನೋಡಿ ಹೆಂಗೆ ಗ್ರೋ ಆಗ್ತಿದೆ. 3,000, 4,000 ಮೈನಸ್ ಆಯ್ತಿಲ್ಲ ಸ್ವಲ್ಪ. ಹಾಗೆ 3,000, 9,000, 39,000 ಇವಾಗ ಕರೆಂಟು. ಹಾಗೆ ಸಾಲನೂ ಕಮ್ಮಿ ಮಾಡ್ತಿದ್ದಾರೆ, ನೋಡ್ತಿರ್ಬೋದು. ಸಾಲನೂ ಕಮ್ಮಿ ಮಾಡ್ತೀವಿ, 49. ಆಮೇಲೆ ಇವಾಗ 34,000 ಸಾಲ ಇದೆ ಕಂಪನಿಗೆ. ಇದು ಕ್ಯಾಶ್ ಫ್ಲೋ ನೋಡ್ಬೇಕು ಮೇಯ್ನು. ಕಂಪನಿಯಲ್ಲಿ ಕ್ಯಾಶ್ ಫ್ಲೋ ಚೆನ್ನಾಗಿದ್ರೆ ಮುಂದೆ ಬೆಳೀತಾನಂತ ನಂಬಿಕೆ ಇದೆ ನೋಡಿ. ಇದ್ರ ಯಾವಾಗಲೂ ರಿಸೋರ್ಸ್ ಮೈನಸಲ್ಲಿ ಇರಬಾರ್ದು. ಆ್ಯಕ್ಚುಲಿ ಮೈನಸಲ್ಲಿದ್ದರೂ ಸ್ವಲ್ಪ ಮೈನಸಲ್ಲಿ ಇರಬೇಕು ನೋಡಿ. ಲಾಸ್ಟ್ ಇಯರ್ಗಿಂತ ಇಯರ್ ರಿಸರ್ವ್ಸ್ ಸ್ವಲ್ಪ ಕಡಿಮೆ ಆಗಿದೆ, ಪರವಾಗಿಲ್ಲ. ಇವಾಗ ನೋಡಿ 18,600 crores ಕಂಪನಿ ಪ್ರಾಫಿಟ್ ಮಾಡಿದ್ದಾರೆ. ಆ ಥರ 14,170 crores ಕ್ಯಾಶ್ ಜನ್ರೇಟ್ ಮಾಡ್ತಿದ್ದಾರೆ ಅಂತ. ಇದು 14,100 crores ಇಲ್ಲಿ ನೋಡಿ ಕ್ಯಾಶ್ ಫ್ರಮ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ ಅಂತ ಇದೆ. ಬಾರೋಯಿಂಗ್ಗೆ 24,000 crores ಸ್ಪೆಂಡ್ ಮಾಡಿದ್ದಾರೆ. ಇಂಟ್ರೆಸ್ಟಿಗೂ ಸ್ಪೆಂಡ್ ಮಾಡಿದ್ದಾರೆ. ಬಾರೋಯಿಂಗ್ಗೆ ಜಾಸ್ತಿ ಸ್ಪೆಂಡ್ ಮಾಡಿ, ಅದಕ್ಕೆ ಬಾರೋಯಿಂಗ್ ಡಿಕ್ರೀಸ್ ಆಗ್ತಿದೆ. ಎಷ್ಟು ಬಾರೋಯಿಂಗ್ ಸ್ಪೆಂಡ್ ಮಾಡ್ತಾರೆ, ಕಂಪನಿ ಸಾಲ ಕಮ್ಮಿ ಆಗುತ್ತೆ, ಅವಾಗ ಬೇರೆ ಕಡೆ ಫೋಕಸ್ ಮಾಡ್ಬೋದು. ಅವ್ರ ಪ್ರಾಫಿಟ್ನ ಮತ್ತೆ ಕಂಪನಿಗೆ ಹಾಕೊಂಡ್ಬಿಡ್ತು. ಎಷ್ಟು ಸಾಲ ಕಮ್ಮಿ ಇರುತ್ತೆ ಅಷ್ಟು ಕಂಪನಿಗೆ ಒಳ್ಳೆಯದು, ಅದಕ್ಕೆ ಸಾಲ ಕಮ್ಮಿ ಮಾಡ್ಕೊಂಬರ್ತಿದ್ದಾರೆ. ಹಾಗೆ ಇದು ರೇಷಿಯೋಸ್ ನೋಡ್ಬೋದು. ಡೆಟ್ಟಾರ್ ಡೇಸ್ ಅಂದರೆ ಎಷ್ಟು ಕಂಪನಿ ಒಂದು ಪ್ರಾಡಕ್ಟ್ನ ದುಡ್ಡಾಗಿ ಕನ್ವರ್ಟ್ ಮಾಡೋಕ್ಕೆ ಜನ್ರೇಟ್ ಮಾಡ್ತಿದ್ದಾರಂತ. ಆಮೇಲೆ ಇದು ನೆಕ್ಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಂದರೆ 72% ಪ್ರಮೋಟಿಂಗ್ ಇದ್ದಾರೆ. ಅದರಲ್ಲಿ ನೋಡಿ ಇಲ್ಲಿ ಗೌತಮ್ ಅಂಬಾನಿ ಇದ್ದಾರೆ, ಆಮೇಲೆ ರಾಜೇಶ್ ಭಾಯ್ ಇದ್ದಾರೆ, ಅವರೇ 72% ಹೋಲ್ಡಿಂಗ್ ಇಟ್ಕೊಂಡಿದ್ದಾರೆ ಅದಾನಿಯಲ್ಲಿ. ಹಾಗೆ FIIs ಅಂದರೆ ಫಾರಿನ್ ಇನ್ವೆಸ್ಟರ್ಸ್ ಇನ್ಸ್ಟಿಟ್ಯೂಟ್ ಅಂತ, ಅವ್ರು 14.7% ಇಟ್ಕೊಂಡಿದ್ದಾರೆ. ಹಾಗೆ DIS ಅಂದರೆ ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಅಂತ. ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಅಂದರೆ ಮ್ಯೂಚುವಲ್ ಫಂಡು ಆ ಥರ ಬರ್ತಾರೆ. 1.7. ಪಬ್ಲಿಕ್ ಅಂದರೆ ನಾವು ರಿಟೇಲ್ ಇನ್ವೆಸ್ಟರ್ಸ್, ಯಾರು 2 ಲಕ್ಷಗಿಂತ ಕೆಳಗಡೆ ಇನ್ವೆಸ್ಟ್ ಮಾಡ್ತಾರೆ ಅವರೆಲ್ಲ ರಿಟೇಲ್ ಇನ್ವೆಸ್ಟರ್ಸ್ ಅಂತ ನೋಡಿ. ಒಬ್ಬರು ಓಪಲ್ ಇನ್ವೆಸ್ಟ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅವರು 4.6% ಇಟ್ಕೊತಿದ್ದಾರೆ ನೋಡಿ. ಇದೆಲ್ಲ ನೋಡ್ಬೋದು. ಆಮೇಲೆ ಟ್ರೇಡ್ಸ್ ಮೇಲೆ ಓದ್ತಿದ್ರೆ ನೋಡಿ, ಇನ್ನು ಇಲ್ಲಿ ಟ್ರೇಡ್ಸ್ ಮೇಲೆ ಓದ್ತಿದ್ರೆ ಯಾರು 1,23,00,000 ಕ್ವಾಂಟಿಟಿ ಬೈ ಮಾಡಿದ್ದಾರೆ, ಅರೌಂಡ್ 700 rupees ಹಂಗೆ ನೋಡ್ತಿದ್ದೀರಲ್ಲ. ಇಲ್ಲಿ August 2024 ಹಂಗೆ ಬೈ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಇದು ಲಾಸ್ಟು ಅನೌನ್ಸ್ಮೆಂಟ್ಸ್ ಇಲ್ಲಿ ಗೊತ್ತಾಗುತ್ತೆ. ಆಮೇಲೆ ಆ್ಯನ್ಯುವಲ್ ರಿಪೋರ್ಟ್ಸ್ ಗೊತ್ತಾಗುತ್ತೆ. ಅಲ್ಲಿ ಕ್ರೆಡಿಟ್ ರೇಟಿಂಗ್ ಇಲ್ಲಿ ಗೊತ್ತಾಗುತ್ತೆ. ಆಮೇಲೆ ಕ್ವಾರ್ಟ್ರಲ್ಲಿ ಕಾಲ್ ಎಲ್ಲರೂ ಆಗ್ತಿರ್ತಾರೆ ನೋಡಿ, ಟ್ರಾನ್ಸ್ಕ್ರಿಪ್ಟು ನೋಟ್ಸು. ಇಲ್ಲಿ ಟ್ರಾನ್ಸ್ಕ್ರಿಪ್ಟಲ್ಲಿ ಕಂಪನಿ ಏನು ಹೇಳಿದ್ದಾರೆ ಅಂತ ಎಲ್ಲ ಡೀಟೇಲಾಗಿ ನೀವು ಓದ್ಕೊಬೋದು ನೋಡಿ ಸ್ನೇಹಿತರೆ. ಹಿಂಗೆ ನೋಡೋದು ಫಂಡಮೆಂಟಲ್ ಅನಾಲಿಸಿಸು. ಆಮೇಲೆ ಟೆಕ್ನಿಕಲ್ ಅನಾಲಿಸಿಸು ಇವಾಗ ಕರೆಕ್ಟು RSI 30 ಇದೆ, ಆಮೇಲೆ ಸಪೋರ್ಟ್ ಝೋನ್ ಹತ್ರ ಇದೆ. ನಾನು ಯಾವುದೇ ರೀತಿ ರೆಕಮೆಂಡೇಷನ್ ಮಾಡ್ತಿಲ್ಲ, ನೀವು ಎಜುಕೇಷನ್ ಪರ್ಪಸಾಗಿ ತೊಗೊಳ್ಳಿ ನೋಡಿ. ಇಷ್ಟೇ ಫಂಡಮೆಂಟಲ್ ಅನಾಲಿಸಿಸ್ ಹಿಂಗೆ ಮಾಡೋದು. ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ಹೆಂಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು, ಬೇಕಂದ್ರೆ ಹೋಗೋದು ಚೆಕ್ ಮಾಡಿ. ಹಾಗೆ ನೋಡಿ ನಾನು ಇಲ್ಲಿ ವೀಡಿಯೋ ಮಾಡಿದ್ದೀನಿ ಹೌ ಟು ಡೂ ಫಂಡಮೆಂಟಲ್ ಅನಾಲಿಸಿಸ್ ಅಂತ ನೋಡಿ. ಹೌ ಟು ಫೈಂಡ್ ಸ್ಟ್ರಾಂಗ್ ಕಂಪನಿಯ ಫಂಡಮೆಂಟಲ್ ಸ್ಟ್ರಾಂಗ್ ಕಂಪನಿ ಅಂತ ಬೇಕಂದ್ರೆ ಹೋಗಿ ನೋಡ್ಕೊಬೋದು. ನಾನು ಅರೌಂಡ್ ಎಲ್ಲ ಮಾಡಿದ್ದೀನಿ ವೀಡಿಯೋಸು. ಹಾಗೆ ಟೆಕ್ನಿಕಲ್ ಅನಾಲಿಸಿಸ್ ಹೆಂಗೆ ಮಾಡೋದಂತನೂ ಹೇಳಿದ್ದೀನಿ. 3 weeks ಆಗೋ ಈ ವಿಡಿಯೋ. ಇಂಟ್ರೆಸ್ಟ್ ಇರೋರು ಬೇಕಂದರೆ ನೋಡ್ಬೋದು. ಸೊ ಈ ವಿಡಿಯೋ ತುಂಬ ಲೆಂತ್ ಆಯ್ತು ಅನ್ಸ್ಕೊತೀನಿ.
ಸೊ ಯಾರ್ಯಾರು ನೋಡಿದ್ದೀರಾ ತುಂಬ ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಅಲ್ಲಿಯವರು ಜೈ ಹಿಂದ್, ಜೈ ಕರ್ನಾಟಕ.